ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ವೀಳ್ಯದೆಲೆಯಲ್ಲಿ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ವೀಳ್ಯದೆಲೆ ಎಲ್ಲಾದರೂ ನಿಮಗೆ ಸಿಕ್ಕಿದ್ರೆ ಅಥವಾ ಪೂಜೆಗೆಲ್ಲ ತಂದ ವೀಳ್ಯದೆಲೆ ಬಾಕಿ ಇದ್ದರೆ ಖಂಡಿತ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಆವಾಗಲೇ ನಿಮ್ಗೆ ಗೊತ್ತಾಗುತ್ತೆ ಇದರ ರುಚಿ ಏನು ಅಂತ. ಸೂಪರ್ ಆಗಿರುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಅಥವಾ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನು ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ನಾನಿಲ್ಲಿ 5 ವೀಳ್ಯದೆಲೆ ಅದರ ತೊಟ್ಟೆ ಎಲ್ಲ ತುಂಡು ಮಾಡಿ ತಗೊಂಡಿದ್ದೀನಿ. ಅದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡೋದ್ರಿಂದ ನಾನಿಲ್ಲಿ 5 ವೀಳ್ಯದೆಲೆ ತಗೊಂಡಿರೋದು. ನೀವು ಜಾಸ್ತಿ ಮಾಡ್ತಿದ್ರೆ ಅದಕ್ಕೆ ಅನುಗುಣವಾಗಿ ಜಾಸ್ತಿ ವೀಳ್ಯದೆಲೆ ತಗೊಳ್ಳಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ರುಬ್ಬಿ ತರ್ತೀನಿ. ನುಣ್ಣಗೆ ರುಬ್ಬೇಕು, ಸ್ವಲ್ಪನೂ ತರಿ ಇರಬಾರ್ದು. ನೋಡಿ, ರುಬ್ಬಿ ತಂದಿದ್ದೀನಿ. ಅದನ್ನೊಂದು ಜರಡಿಯಲ್ಲಿ ಹಾಕ್ಬಿಟ್ಟು ಈ ರೀತಿ ಅದರ ಜ್ಯೂಸ್ ಮಾತ್ರ ನಾನಿಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಅದರ ಜ್ಯೂಸ್ ಮಾತ್ರ ಸಾಕು ನಮಗೆ. ನೋಡಿ, ಈ ರೀತಿ ಗಟ್ಟಿ ಪ್ರೆಸ್ ಮಾಡಿಬಿಟ್ಟು ಜ್ಯೂಸ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ಬೇಕಿದ್ರೆ ಕೈಯಲ್ಲೇ ಹಿಂಡಿ ತೆಗಿಬಹುದು ನಮಗೆ. ನೋಡಿ, ಈ ರೀತಿ ವೀಳ್ಯದೆಲೆಯ ಜ್ಯೂಸ್ ನೋಡಿ ಇಲ್ಲಿ ರೆಡಿ ಆಗಿದೆ. ಈ ರೀತಿ ಇದೆ. ಇಷ್ಟಿದೆ. ನಾನು ಹೇಳಿದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ನಾನಿಲ್ಲಿ ಮಾಡ್ತಾ ಇರೋದು ಅಂತ. ನೋಡಿ, ಇಷ್ಟು ಸಾಕು. ಇನ್ನು ಇದಕ್ಕೆ ನಾನಿಲ್ಲಿ ಅರ್ಧ ಕಪ್ ಕಡಲೆ ಹುಡಿ ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಜ್ಯೂಸ್ ಕಡಿಮೆ ಇದ್ರೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ, ಅಥವಾ ನಿಮಗೆ ಜ್ಯೂಸ್ ಜಾಸ್ತಿ ಇದ್ರೆ ಜ್ಯೂಸೇ ಸೇರಿಸ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ಉಂಡೆ ಉಂಡೆ ಇರಬಾರ್ದು, ಕರೆಕ್ಟ್ ಆಗಿ ಮಿಕ್ಸ್ ಆಗ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನೀವು ಎಷ್ಟು ನೀರು ಬೇಕು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಹಿಟ್ಟು ನೋಡಿ ಈ ರೀತಿ ಇರಬೇಕು, ನಮಗೆ ಕರೆಕ್ಟ್ ಆಗಿ ಈ ರೀತಿ ಇರಬೇಕು. ಅಂದ್ರೆ ಇಷ್ಟು ದಪ್ಪ ಇರಬೇಕು. ನೋಡಿ, ಈ ರೀತಿ ಇರಬೇಕು. ಆಮೇಲೆ ನಮಗೆ ಬೇಕಾಗಿರೋದು ಒಂದು ಪಾತ್ರೆ ಬಿಸಿ ಮಾಡಬೇಕು. ಅದಕ್ಕೆ ನೋಡಿ ನಾನು ಎಣ್ಣೆ ಹಾಕೊಂಡಿದ್ದೀನಿ. ನಾನಿಲ್ಲಿ ತೆಂಗಿನೆಣ್ಣೆ ಉಪಯೋಗಿಸಿರೋದು. ಆಮೇಲೆ ನಮಗೆ ಬೇಕಾಗಿರೋದು ಒಂದು ಈ ರೀತಿಯ ಗ್ರೇಟರ್. ನೋಡಿ, ಈ ರೀತಿ ನಾವು ತರಕಾರಿ ಎಲ್ಲ ತುಂಡು ಮಾಡ್ತೀವಲ್ವಾ, ಈ ರೀತಿ ಅದರಲ್ಲಿ ನಾವು ಇದನ್ನ ಹಿಟ್ಟು ಹಾಕ್ಬಿಟ್ಟು ನೋಡಿ ಈ ರೀತಿ ಫ್ರೈ ಮಾಡಬೇಕು. ಎಣ್ಣೆ ಚೆನ್ನಾಗಿ ಬಿಸಿಯಾಗಿರ್ಬೇಕು. ಆಮೇಲೆ ಸ್ವಲ್ಪ ಎಣ್ಣೆ ತಗೋಬಾರ್ದು, ಸ್ವಲ್ಪ ಜಾಸ್ತಿ ಎಣ್ಣೆನೆ ತಗೋಬೇಕು. ಅಂದ್ರೆ ಇದು ಹಾಕಿದ ಕೂಡಲೇ ಇದು ಮೇಲೆ ಬರಬೇಕು ಹಿಟ್ಟು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಾನಿಲ್ಲಿ ಬೇಕಿಂಗ್ ಸೋಡಾ ಹಾಕೊಂಡಿಲ್ಲ. ನಿಮ್ಗೆ ಬೇಕಿದ್ರೆ ಸ್ವಲ್ಪ ಹಾಕೋಬಹುದು. ಬೇಕಿಂಗ್ ಸೋಡಾ ಹಾಕಿದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಅದು. ನೋಡಿ, ಈ ರೀತಿ ಜಾಸ್ತಿ ಕ್ರಿಸ್ಪಿಯಾಗಿ ಫ್ರೈ ಮಾಡಬಾರ್ದು, ಜಸ್ಟ್ ಬೆಂದ್ರೆ ಸಾಕು. ಆ ರೀತಿ ಎಣ್ಣೆಗೆ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ತೆಗಿಬಹುದು. ನೋಡಿ, ಸಾಕು, ನಾನು ತೆಗಿತಾ ಇದ್ದೀನಿ. ನೋಡಿ, ಎಣ್ಣೆ ಎಲ್ಲ ತೆಗ್ಬಿಟ್ಟು ಒಂದು ಟಿಶ್ಯೂ ಪೇಪರಿಗೆ ಹಾಕಿದ್ರೆ ಕರೆಕ್ಟ್ ಆಗಿ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಹೋಗ್ಬಿಡುತ್ತೆ. ನೋಡಿ, ಇದನ್ನೆಲ್ಲ ತೆಗಿತೀನಿ. ಇದೇ ರೀತಿ ಉಳಿದ ಹಿಟ್ಟಲ್ಲಿ ಇದೇ ರೀತಿ ಮಾಡಿ ನಮ್ಮ ಬೂಂದಿ ರೆಡಿ ಮಾಡ್ತೀನಿ ನಾನು. ಅಂದ್ರೆ ವೀಳ್ಯದೆಲೆಯ ಫ್ಲೇವರ್ ಅಲ್ಲಿ ರೆಡಿ ಮಾಡುವಂತಹ ಬೂಂದಿ ಇದು. ನೋಡಿ, ಈ ರೀತಿ ಮಾಡ್ತಾ ಇದ್ದೀನಿ. ಏನು ಜಾಸ್ತಿ ಏನು ಆಚೆ ಈಚೆ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ, ಅಲ್ಗಾಡಿಸ್ಬೇಕಾದ ಅವಶ್ಯಕತೆ ಇಲ್ಲ. ಹಿಟ್ಟು ಹಾಕ್ಬಿಟ್ಟು ಒಂದ್ಸಲ ಈ ರೀತಿ ಟರ್ನ್ ಮಾಡಿದ್ರೆ ಸಾಕು. ನೋಡಿ, ಕರೆಕ್ಟ್ ಆಗಿ ಸಿಗುತ್ತೆ ನಮಗೆ ಬೂಂದಿ. ನೋಡಿ, ಈ ರೀತಿ ಒಂದು ಗ್ರೇಟರ್ ಇದ್ರೆ ಸಾಕು. ಇದೇ ರೀತಿ ಉಳಿದನ್ನೆಲ್ಲ ರೆಡಿ ಮಾಡಿ ತರ್ತೀನಿ ನಾನು. ಒಂದ್ಸಲ ಇದು ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ಎರಡು ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡಿ ಇದನ್ನ ತೆಗ್ಬಿಟ್ಟು ಇದೇ ರೀತಿ ಉಳಿದನ್ನೆಲ್ಲ ರೆಡಿ ಮಾಡಿ ತರ್ತೀನಿ ನಾನು ಇವಾಗ. ನೋಡಿ, ಬೂಂದಿ ಎಲ್ಲ ರೆಡಿ ಆಗಿದೆ. ನೆಕ್ಸ್ಟ್ ನಾನಿಲ್ಲಿ ಅರ್ಧ ಕಪ್ ಸಕ್ಕರೆ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಅರ್ಧ ಕಪ್ ಸಕ್ಕರೆಗೆ 1/4 ಕಪ್ ನೀರು ಹಾಕ್ತಾ ಇದ್ದೀನಿ. ಇನ್ನು ಇದನ್ನ ಸ್ಟವ್ ಎಲ್ಲ ಆನ್ ಮಾಡಿಬಿಟ್ಟು ಚೆನ್ನಾಗಿ ಬಿಸಿ ಮಾಡಬೇಕು. ಸಕ್ಕರೆ ಪಾಕ ಇಲ್ಲಿ ರೆಡಿ ಆಗ್ಬೇಕು. ಅಂದ್ರೆ ನಾನಿಲ್ಲಿ ಅರ್ಧ ಕಪ್ ಕಡಲೆ ಹುಡಿ ತಗೊಂಡಿರೋದು, ಅದಕ್ಕೆ ಅನುಗುಣವಾಗಿ ಸಕ್ಕರೆ ಕೂಡ ತಗೊಂಡಿರೋದು. ನೋಡಿ, ಇದಕ್ಕೆ ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕ್ತಾ ಇದ್ದೀನಿ. ಇದಿನ್ನು ಕರೆಕ್ಟ್ ಆಗಿ ಇನ್ನು ಒಂದೆಳೆ ಪಾಕ ಬರಬೇಕು. ನೋಡಿ, ಈ ರೀತಿ ಅಂದ್ರೆ ಒಂದೆಳೆ ಪಾಕ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇರ್ಬೇಕು, ಮುಟ್ಟುವಾಗ ಲೈನ್ ಬರುವ ರೀತಿಯಲ್ಲಿ ಇರ್ಬೇಕು. ನೋಡಿ, ಈ ರೀತಿ ಸ್ವಲ್ಪ ಕ್ಯಾಮರಾ ಕೆಳಗಡೆ ಆಗಿದೆ. ತುಂಬಾ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಒಂದೆಳೆ ಪಾಕ ಯಾವ ರೀತಿ ಅಂತ. ಜಸ್ಟ್ ಮುಟ್ಟುವಾಗ ಲೈನ್ ಬರಬೇಕು ನಮ್ಮ 2 ಬೆರಳಲ್ಲಿ. ಕರೆಕ್ಟ್ ಆಗಿದೆ. ಇನ್ನು ಇದಕ್ಕೆ ನಾವು ಫ್ರೈ ಮಾಡಿಟ್ಟಂತಹ ಬೂಂದಿ ಹಾಕ್ತಾ ಇರೋದು. ಬೂಂದಿ ಹಾಕ್ಬಿಟ್ಟು ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೆರಡು ನಿಮಿಷ ಚೆನ್ನಾಗಿ ಈ ರೀತಿ ಸ್ಟವ್ ಆನ್ ಮಾಡಿಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಅವಾಗ ಚೆನ್ನಾಗಿ ಸ್ವಲ್ಪ ಲೂಸ್ ಅಂದ್ರೆ ಸ್ವಲ್ಪ ಸಾಫ್ಟ್ ಆಗಿ ಸಿಗುತ್ತೆ ನಮಗೆ. ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಎಲ್ಲ ಆಫ್ ಮಾಡಬೇಕು. ಜಾಸ್ತಿ ಹೊತ್ತು ಮಿಕ್ಸ್ ಮಾಡಬೇಡಿ, 1 ಅಥವಾ 2 ನಿಮಿಷ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಇನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನ ಸ್ವಲ್ಪ ಹೊತ್ತು ಒಂದು 20 ನಿಮಿಷ ಆದ್ರೂ ಇದನ್ನ ಮುಚ್ಚಿಟ್ಕೊಳ್ಳಿ.
ನೋಡಿ 20 ನಿಮಿಷ ಆಗಿದೆ. ಇನ್ನು ನೋಡಿ ಇದು ಸ್ವಲ್ಪ ಬಿಸಿ ಇರಬೇಕು, ಮುಟ್ಟುವಾಗ ಬಿಸಿ ಇರಬೇಕು, ಆದ್ರೆ ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಎಳ್ದಿರ್ಬೇಕು, ಆ ರೀತಿ ಇರಬೇಕು. ನೋಡಿ ಇವಾಗ ಮುಟ್ಟುವಾಗ ಬಿಸಿ ಇದೆ, ಸ್ವಲ್ಪ ಉಂಡೆ ಮಾಡೋದಿಕ್ ಆಗ್ಬೇಕು. ನೋಡಿ ಈ ರೀತಿ ಇದನ್ನ ಉಂಡೆ ಮಾಡಿದ್ರೆ ಆಯ್ತು. ಇವಾಗ ನಮಗೆ ನೋಡಿ ಉಂಡೆ ಮಾಡುವಾಗ ಸ್ವಲ್ಪ ಲೂಸ್ ಇದ್ದ ತರ ಇದೆ ಇವಾಗ ಉಂಡೆ ಮಾಡುವಾಗ. ಆದ್ರೆ ಇದನ್ನ ಟೈಟ್ ಆಗಿ ಉಂಡೆ ಮಾಡಿಬಿಟ್ಟು ಜಸ್ಟ್ ಒಂದು 5 ನಿಮಿಷ ಕಳೆದು ನೋಡಿದ್ರೆ ಇದು ಕರೆಕ್ಟ್ ಶೇಪಿಗೆ ಬಂದಿರುತ್ತೆ, ಅಂದ್ರೆ ಸ್ವಲ್ಪ ಟೈಟ್ ಆಗಿ ಕರೆಕ್ಟ್ ಆಗಿ ಸಿಕ್ಕಿರುತ್ತೆ ನಮಗೆ. ನೋಡಿ ಇದೇ ರೀತಿ ಮಾಡ್ತಾ ಇದ್ದೀನಿ. ಅಂದ್ರೆ ವೀಳ್ಯದೆಲೆಯಲ್ಲಿ ಮಾಡಿರುವಂತಹ ಬೂಂದಿ ಲಡ್ಡು ಇಲ್ಲಿ ರೆಡಿ ಆಗಿದೆ. ನೋಡಿ ಈ ರೀತಿ ಇರುತ್ತೆ. ಕಲರ್ ಎಲ್ಲ ನೋಡಿ ನಾವು ಬೇರೆ ಯಾವುದೇ ಫುಡ್ ಕಲರ್ ಏನು ಬಳಸಿಲ್ಲ, ಆರೋಗ್ಯಕರವಾಗಿ ಮಾಡಿರುವಂತದ್ದು. ನೋಡಿ ಇವಾಗ ನೋಡಿ ಕರೆಕ್ಟ್ ನಮಗೆ ಲಡ್ಡು ಸಿಕ್ಕಿದೆ. ನೋಡಿ ನಾವು ಯಾವ ರೀತಿ ಬೂಂದಿ ಲಡ್ಡು ಮಾಡ್ತೀವೋ ಹಳದಿ ಕಲರಲ್ಲಿ ಅದೇ ರೀತಿ ನಮಗೆ ಸಿಕ್ಕಿದೆ. ನೋಡಿ ಎಷ್ಟೊಂದು ಕರೆಕ್ಟ್ ಆಗಿ ಬಂದಿದೆ ಅಂತ. ಕರೆಕ್ಟ್ ನೋಡಿ ಟೈಟ್ ಕೂಡ ಅದೇ ರೀತಿ ಕರೆಕ್ಟ್ ಆಗಿ ಸಿಕ್ಕಿದೆ ನಮಗೆ. ಇದೇ ರೀತಿ ಇದೇ ಅಳತೆಯಲ್ಲಿ ಮಾಡ್ಕೊಳ್ಳಿ. ಜಾಸ್ತಿ ಮಾಡ್ತಿದ್ರೆ ಮಾತ್ರ ಎಲ್ಲ ಕೂಡ ಜಾಸ್ತಿ ತಗೊಳ್ಳಿ. ನಾನು ಹೇಳಿದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿರೋದು ಅಂತ. ನೋಡಿ ಇದ್ರ ಒಳಗಡೆ ನೋಡಿ ಲಡ್ಡು ಯಾವ ರೀತಿ ಇದೆ ಅಂತ. ಸ್ವಲ್ಪನೂ ವೀಳ್ಯದೆಲೆಯ ಫ್ಲೇವರ್ ನಮಗೆ ತಿನ್ನುವಾಗ ಅಷ್ಟೊಂದು ಗೊತ್ತಾಗಲ್ಲ, ಯಾವ್ದ್ರಲ್ಲಿ ಮಾಡಿರೋದು ಅಂತಾನೆ ಗೊತ್ತಾಗಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ, ಅದೇ ರೀತಿ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.